ಇರುವೆಗಳಿಂದ ಕಲಿಯಬೇಕಾದ ಸತ್ಯವೇದದ ಪಾಠಗಳು. ಪ್ರೀತಿಯ ವೀಕ್ಷಕರೇ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರಿಗೂ ಸ್ವಾಗತ. ದೇವರು ನಿಮ್ಮನ್ನು ಆಶೀರ್ವಾದಿಸಲಿ. ನಾವು ಈ ದಿನ ಅದೆಷ್ಟೋ ಬಾರಿ ನಮ್ಮ ಕಣ್ಣು ಮುಂದೆ ಓಡಾಡುವ ಅತ್ಯಂತ ಚಿಕ್ಕ ಜೀವಿಯಾದ ಇರುವೆಗಳಿಂದ ಮಾನವರು ಕಲಿಯಬೇಕಾದ ಅಮೂಲ್ಯವಾದ ಪಾಠಗಳೇನು ಮತ್ತು ಈ ವಿಷಯದ ಬಗ್ಗೆ ನಮ್ಮ ಸತ್ಯವೇದವು ಏನು ಹೇಳುತ್ತದೆ ಎಂಬುದನ್ನು ಧ್ಯಾನಿಸೋಣ. ಸೃಷ್ಟಿಯ ಅದ್ಭುತವಾದ ಇರುವೆಗಳಲ್ಲಿ ದೇವರು ಅಡಗಿಸಿಟ್ಟಿರುವ ಜ್ಞಾನದ ರಹಸ್ಯಗಳನ್ನು ಪ್ರಕಟಣೆಗಳ ಪುಸ್ತಕವಾದ ಜ್ಞಾನೋಕ್ತಿ, ಜ್ಞಾನೋಪದೇಶ, ಜ್ಞಾನೋಕ್ತಿಯಲ್ಲಿ ನೋಡಬಹುದು. ಈ ಪಾಠಗಳು ನಮ್ಮ ನಿಷ್ಕ್ರಿಯ ಜೀವನವನ್ನು ಕ್ರಿಯಾಶೀಲವಾಗಿ ಬದಲಾಯಿಸಲು ಸಹಾಯಕವಾಗಿವೆ. ಈ ಅಧ್ಯಯನವನ್ನು ಆರಂಭಿಸುವ ಮೊದಲು ನಾವು ಪ್ರಾರ್ಥಿಸೋಣ. ಸಣ್ಣ ಪ್ರಾರ್ಥನೆ. ಕರ್ತನೇ, ಈ ಸಮಯದಲ್ಲಿ ನಾವು ನಿನ್ನ ಸೃಷ್ಟಿಯಿಂದ ಅಮೂಲ್ಯವಾದ ಪಾಠಗಳನ್ನು ಕಲಿಯಲು ಸಹಾಯ ಮಾಡು. ಆಮೇನ್. ಪಾಠ 1. ಸ್ವಯಂ ಪ್ರೇರಣೆ ಮತ್ತು ಶ್ರದ್ಧೆ. ಇರುವೆಗಳಿಂದ ನಾವು ಕಲಿಯಬೇಕಾದ ಮೊದಲನೆಯ ಮತ್ತು ಮುಖ್ಯವಾದ ಪಾಠ ಸ್ವಯಂ ಪ್ರೇರಣೆಯಿಂದ ಕೂಡಿದ ನಿರಂತರ ಶ್ರಮ ಮತ್ತು ಶಿಸ್ತು. ಜ್ಞಾನೋಕ್ತಿ 6:6-8 ವಚನವು ಹೀಗೆ ಹೇಳುತ್ತದೆ: ಓ ಸೋಮಾರಿಯೇ, ಇರುವೆಗಳ ಬಳಿಗೆ ಹೋಗು, ಅವುಗಳ ನಡತೆಯನ್ನು ನೋಡಿ ಜ್ಞಾನವನ್ನು ಕಲಿತುಕೋ. ಅವುಗಳಿಗೆ ನಾಯಕನಾಗಲಿ ಅಧಿಕಾರಿಯಾಗಲಿ ಅಧಿಕಾರಯಾದವನಾಗಲಿ ಇಲ್ಲ, ಆದರೂ ಅವು ಬೇಸಿಗೆಯಲ್ಲಿಯೇ ತಮ್ಮ ಆಹಾರವನ್ನು ಶೇಖರಿಸಿ ಕಟಾವಿನ ಕಾಲದಲ್ಲಿ ತಮ್ಮ ಆಹಾರವನ್ನು ಕೂಡಿಸಿಟ್ಟುಕೊಳ್ಳುತ್ತವೆ. ಈ ವಚನವು ನಮಗೆ ಸೋಮಾರಿತನದಿಂದ ದೂರವಿರಿ ಎಂದು ಎಚ್ಚರಿಸುತ್ತದೆ. ನಾವು ಇರುವೆಗಳನ್ನು ಗಮನಿಸಿದಾಗ ಅದಕ್ಕೆ ಯಾರೂ ಕೆಲಸ ಮಾಡಲು ಆದೇಶ ನೀಡುತ್ತಿಲ್ಲ, ಯಾರೂ ಅದರ ಹಿಂದೆ ನಿಂತು ಅದನ್ನು ಬೆದರಿಸುತ್ತಿಲ್ಲ, ಆದರೂ ಅದು ತನ್ನ ಕೆಲಸವನ್ನು ನಿರಂತರವಾಗಿ ಮಾಡುತ್ತಿರುತ್ತದೆ. ನಮ್ಮ ಕ್ರೈಸ್ತಿಯ ಜೀವನದಲ್ಲಿ ನಾವು ಮಾನವರಿಂದ ಪ್ರಶಂಸೆ ಪಡೆಯಲು ಕೆಲಸ ಮಾಡಬಾರದು. ನಾವು ಕೆಲಸ ಮಾಡುವುದು ಮತ್ತು ಶ್ರಮ ಪಡುವುದು ಎಲ್ಲವೂ ನಮ್ಮನ್ನು ಸೃಷ್ಟಿಸಿದ ದೇವರ ಕಣ್ಣ ಮುಂದೆ ಎಂಬ ಮನೋಭಾವದಲ್ಲಿರಬೇಕು. ಕೊಲೊಸ್ಸೆಯವರಿಗೆ 3:23 ಹೀಗೆ ಹೇಳುತ್ತದೆ: ಮನುಷ್ಯರಿಗೋಸ್ಕರ ಅಲ್ಲ, ಕರ್ತನಿಗೋಸ್ಕರವೇ ಮಾಡಿದ ಹಾಗೆ ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಪೂರ್ಣ ಮನಸ್ಸಿನಿಂದ ಮಾಡಿರಿ. ನಿಮ್ಮ ಮನೆಯಲ್ಲಿರಲಿ, ಕಚೇರಿಯಲ್ಲಿರಲಿ ಅಥವಾ ದೇವರಿಗೆ ಮಾಡುವ ಸೇವೆಯಲ್ಲಿರಲಿ, ಇರುವೆಗೆ ಯಜಮಾನ ಇಲ್ಲದಿದ್ದರೂ ಅದು ಶ್ರಮಿಸುವ ಹಾಗೆ ನಮಗೂ ಮನುಷ್ಯರ ಪ್ರಶಂಸೆಗಿಂತ ದೇವರನ್ನು ಮೆಚ್ಚಿಸುವುದೇ ಮುಖ್ಯವಾಗಿರಬೇಕು. ದೇವರು ನಮ್ಮ ಪ್ರಾಮಾಣಿಕ ಶ್ರಮವನ್ನು ಇಷ್ಟಪಡುತ್ತಾನೆ. ಇರುವೆಗೆ ಅದರ ಕೆಲಸವೇ ಪ್ರೇರಣೆ, ಅದರ ಅಗತ್ಯವೇ ಅದರ ಚಾಲಕ ಶಕ್ತಿ. ನಮಗೂ ಹಾಗೆ ಕಷ್ಟಪಟ್ಟು ದುಡಿಯುವ ಶಿಸ್ತು ಮತ್ತು ದೇವರ ಮೇಲೆ ಅವಲಂಬನೆಯೇ ನಮ್ಮನ್ನು ಬಡತನ ಮತ್ತು ನಿಷ್ಕ್ರಿಯತೆಯಿಂದ ದೂರವಿಡುತ್ತದೆ. ಸೋಮಾರಿತನವು ಬಡತನಕ್ಕೆ ದಾರಿ, ಆದರೆ ಶ್ರದ್ಧೆ ಮತ್ತು ಸ್ವಯಂ ಪ್ರೇರಣೆ ನಮ್ಮ ಜೀವಿತದಲ್ಲಿ ಸಮೃದ್ಧಿ ಮತ್ತು ಗೌರವವನ್ನು ತರುತ್ತದೆ. ಇದು ಇರುವೆ ನಮಗೆ ಕಲಿಸುವ ಮೊದಲ ಪ್ರಮುಖ ಪಾಠ. ಪಾಠ 2. ಮುಂದಾಲೋಚನೆ ಮತ್ತು ಸಿದ್ಧತೆ. ಇರುವೆ ನಮಗೆ ಕಲಿಸುವ ಎರಡನೆಯ ಪಾಠ ಮುಂದಾಲೋಚನೆ ಮತ್ತು ನಾಳೆಗೆ ಸಿದ್ಧತೆ. 6ನೇ ವಚನದಲ್ಲಿ ಮತ್ತೆ ಗಮನಿಸಿ: ಅವು ಬೇಸಿಗೆಯಲ್ಲಿಯೇ ತಮ್ಮ ಆಹಾರವನ್ನು ಶೇಖರಿಸಿ ಕಟಾವಿನ ಕಾಲದಲ್ಲಿ ತಮ್ಮ ಆಹಾರವನ್ನು ಕೂಡಿಸಿಟ್ಟುಕೊಳ್ಳುತ್ತವೆ. ಇರುವೆಗಳಿಗೆ ಚಳಿಗಾಲ ಬರುತ್ತದೆ ಎಂದು ತಿಳಿದಿದೆ. ಅವು ಬಿರುಬಿಸಿಲಿನ ಸಮಯದಲ್ಲಿ ನಿಲ್ಲದೆ ದುಡಿಯುತ್ತವೆ, ಏಕೆಂದರೆ ಅವು ತಮ್ಮ ಮುಂದಿನ ಅಗತ್ಯವನ್ನು ಅರಿತಿವೆ. ಇರುವೆಗಳು ಸಂಪತ್ತು ಸಮೃದ್ಧಿಯಾಗಿರುವಾಗಲೇ ಶೇಖರಿಸುತ್ತವೆ. ಅವು ನಾಳೆ ನೋಡೋಣ ಎಂದು ಮುಂದೂಡುವುದಿಲ್ಲ. ಇದು ಕಾಲದ ಮಹತ್ವವನ್ನು ನಮಗೆ ಕಲಿಸುತ್ತದೆ. ನಾವು ನಮ್ಮ ಸಮಯ, ಸಂಪನ್ಮೂಲ ಮತ್ತು ಸಾಮರ್ಥ್ಯವನ್ನು ಜಾಣತನದಿಂದ ಬಳಸಬೇಕು. ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಈಗ ಈ ದಿನ ಸಿದ್ಧರಾಗಿರಬೇಕು. ಯೇಸು ಕ್ರಿಸ್ತನ ಆಗಮನವು ನಮಗೆ ತಿಳಿದಿಲ್ಲ. ಆದುದರಿಂದ ನಮ್ಮ ಜೀವಿತದ ಬೇಸಿಗೆಯ ದಿನಗಳಲ್ಲಿ, ಅಂದರೆ ಅವಕಾಶಗಳಿರುವಾಗ, ನಾವು ನಮ್ಮ ಜೀವಿತವನ್ನು ದೇವರೊಂದಿಗೆ ಸರಿಪಡಿಸಿಕೊಳ್ಳಬೇಕು.
ದೇವರ ವಾಕ್ಯ ಹೇಳುತ್ತದೆ, ಬಡತನವು ಕಳ್ಳನಂತೆ ಬರುತ್ತದೆ. ಜ್ಞಾನೋಕ್ತಿ 6:11. ಆದುದರಿಂದ ಆರ್ಥಿಕವಾಗಿಯೂ ನಾವು ನಮ್ಮ ಸಂಪಾದನೆಯಲ್ಲಿ ಸ್ವಲ್ಪ ಭಾಗವನ್ನು ಭವಿಷ್ಯಕ್ಕಾಗಿ ಉಳಿಸಬೇಕು. ಇರುವೆಗಳು ತಮ್ಮ ಸಾಮರ್ಥ್ಯವನ್ನು ಮೀರಿ ಶೇಖರಿಸುತ್ತವೆ. ಇರುವೆಗಳು ಬಲಹೀನವಾದ ಜನಾಂಗ, ಆದರೆ ಅವು ಬಹಳ ಜಾಣ್ಮೆ ಉಳ್ಳವುಗಳು. ಬಲಹೀನವಾಗಿರುವ ನಾವು ನಮ್ಮ ಜ್ಞಾನದ ಕೊರತೆಯನ್ನು ನಿವಾರಿಸಲು ದೇವರ ಜ್ಞಾನವಾದ ಸತ್ಯವೇದವನ್ನು ಆಶ್ರಯಿಸಬೇಕು. ಸೋಮಾರಿಯ ವ್ಯತಿರಿಕ್ತ ಜ್ಞಾನೋಕ್ತಿ 6:9-10ರಲ್ಲಿ ರಾಜ ಸೊಲೊಮೋನನು ಸೋಮಾರಿಯ ಪಾತ್ರವನ್ನು ಚಿತ್ರಿಸುತ್ತಾನೆ. ಓ ಸೋಮಾರಿಯೇ, ನೀನು ಎಷ್ಟು ಹೊತ್ತು ಮಲಗುವೆ? ನಿನ್ನ ನಿದ್ರೆಯಿಂದ ಯಾವಾಗ ಏಳುವೆ? ಸ್ವಲ್ಪ ನಿದ್ರಿಸು, ಸ್ವಲ್ಪ ತೂಕಡಿಸು, ಕೈಕಟ್ಟಿ ಇಷ್ಟು ಹೊತ್ತು ಮಲಗು. ಆಲಸ್ಯದಿಂದ ಜೀವನ ನಡೆಸಿದವರಿಗೆ ಬಡತನ ಮತ್ತು ಕೊರತೆ ಇರುವುದು ಖಚಿತ. ಇರುವೆಗಳು ತಮಗೆ ಕಮಾಂಡರ್ ಇಲ್ಲದಿದ್ದರೂ ಶ್ರಮಿಸಿ ಮುಂದಿನ ಪೀಳಿಗೆಗೂ ಆಹಾರ ಶೇಖರಿಸುತ್ತವೆ. ಇದು ನಾಳೆಗೆ ಸಿದ್ಧವಾಗುವ ಮತ್ತು ನಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುವ ಮಹತ್ವವನ್ನು ನಮಗೆ ಕಲಿಸುತ್ತದೆ. ಪಾಠ 3. ಸಾಮೂಹಿಕ ಪ್ರಯತ್ನ ಮತ್ತು ವಿವೇಕ. ಇರುವೆ ನಮಗೆ ಕಲಿಸುವ 3ನೇ ಪಾಠ ಸಾಮೂಹಿಕ ಪ್ರಯತ್ನ ಮತ್ತು ವಿವೇಕ. ಜ್ಞಾನೋಕ್ತಿ 30:24-25 ಹೇಳುತ್ತದೆ, ಭೂಮಿಯ ಮೇಲೆ ಚಿಕ್ಕವಾದರೂ ಅತ್ಯಂತ ವಿವೇಕವುಳ್ಳವುಗಳು 4. ಇರುವೆಗಳು ಬಲಹೀನವಾದ ಜನಾಂಗ, ಆದರೂ ಅವು ಬೇಸಿಗೆಯಲ್ಲಿ ತಮ್ಮ ಆಹಾರವನ್ನು ಶೇಖರಿಸುತ್ತವೆ. ಬಲಹೀನವಾದ ಜನಾಂಗ, ಹೌದು, ಒಂದು ಇರುವೆಗೆ ಬಲವಿಲ್ಲ, ಆದರೆ ಸಾವಿರಾರು ಇರುವೆಗಳು ಒಟ್ಟಾಗಿ ಕೆಲಸ ಮಾಡಿದಾಗ ಅವು ತಮ್ಮ ತೂಕಕ್ಕಿಂತ 10 ಪಟ್ಟು ಹೆಚ್ಚಿನ ಆಹಾರವನ್ನು ಸಾಗಿಸಬಲ್ಲವು. ಇದು ಐಕ್ಯತೆಯ ಬಲವನ್ನು ಸೂಚಿಸುತ್ತದೆ. ಕ್ರೈಸ್ತರಾದ ನಾವು ದೇವರಿಂದ ನೀಡಲ್ಪಟ್ಟಿರುವ ಕ್ರಿಸ್ತನ ದೇಹ, ಬಾಡಿ ಆಫ್ ಕ್ರೈಸ್ಟ್ ದ ಭಾಗವಾಗಿದ್ದೇವೆ. ನಾವೆಲ್ಲರೂ ವಿಭಿನ್ನವಾಗಿರಬಹುದು, ಚಿಕ್ಕವರಾಗಿರಬಹುದು, ಬಲಹೀನರಾಗಿರಬಹುದು, ಆದರೆ ಒಟ್ಟಾಗಿ ಐಕ್ಯತೆಯಿಂದ ಕೆಲಸ ಮಾಡಿದಾಗ ನಾವು ದೊಡ್ಡ ಕಾರ್ಯಗಳನ್ನು ಸಾಧಿಸಬಹುದು. ಇರುವೆಗಳು ಪರಸ್ಪರ ಸಹಕರಿಸುತ್ತವೆ. ಒಂದು ಇರುವೆ ಇನ್ನೊಂದಕ್ಕೆ ಮಾರ್ಗವನ್ನು ತೋರಿಸುತ್ತದೆ. ನಮ್ಮ ಚರ್ಚುಗಳಲ್ಲಿ ಮತ್ತು ಸಮಾಜದಲ್ಲಿ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕು. ಪರಸ್ಪರ ಪ್ರೀತಿಯೇ ಇರುವೆಗಳ ಕೆಲಸದಂತೆ ನಮ್ಮ ಜೀವಿತದ ಯಶಸ್ಸಿಗೆ ಅಡಿಪಾಯ. ವಿವೇಕ. ಇರುವೆಗಳು ಅತ್ಯಂತ ವಿವೇಕವುಳ್ಳವುಗಳು ಎಂದು ಕರೆಯಲ್ಪಟ್ಟಿವೆ. ಅವು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಯಾರಿಗೂ ಹೇಳದೆಯೇ ಯಾವುದೇ ಗೊಂದಲವಿಲ್ಲದೆ ತಮ್ಮ ಗುರಿಯ ಕಡೆಗೆ ಸಾಗುತ್ತವೆ. ನಮ್ಮ ಜೀವಿತದಲ್ಲಿಯೂ ವಿವೇಕವು ಅತ್ಯಗತ್ಯ. ಯಾಕೋಬನು 1:5 ಹೇಳುವಂತೆ, ನಿಮ್ಮಲ್ಲಿ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅದನ್ನು ದೇವರಿಂದ ಕೇಳಲಿ. ನಾವು ದೇವರ ವಿವೇಕವನ್ನು ಕೇಳಿದಾಗ ಆತನು ಇರುವೆಗಳಿಗೆ ನೀಡಿದ ಜಾಣ್ಮೆಗಿಂತ ಹೆಚ್ಚಿನ ಜಾಣ್ಮೆಯನ್ನು ನಮಗೆ ಕೊಡುತ್ತಾನೆ. ಆದ್ದರಿಂದ ನಾವು ಇರುವೆಗಳಂತೆ ವಿವೇಕದಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಕ್ರಿಸ್ತನ ಪ್ರೀತಿಯಲ್ಲಿ ಮುಂದುವರಿಯಬೇಕು. ನಮ್ಮ ಚಿಕ್ಕ ಕಾರ್ಯಗಳಾಗಲಿ ದೊಡ್ಡ ಕಾರ್ಯಗಳಾಗಲಿ ದೇವರ ಮಹಿಮೆಗಾಗಿ ಐಕ್ಯತೆಯಿಂದ ಮಾಡಿದಾಗ ಅವು ಫಲಪ್ರದವಾಗುತ್ತವೆ. ಮುಕ್ತಾಯ ಮತ್ತು ಆಶೀರ್ವಾದ. ಪ್ರೀತಿಯ ಸ್ನೇಹಿತರೆ, ಇರುವೆಗಳು ನಮಗೆ ಕಲಿಸಿದ 3 ಅಮೂಲ್ಯ ಪಾಠಗಳನ್ನು ನೆನಪಿನಲ್ಲಿಡೋಣ. 1. ಸ್ವಯಂ ಪ್ರೇರಣೆ ಮತ್ತು ಶ್ರದ್ಧೆ. ಯಜಮಾನರಿಗಾಗಿ ಅಲ್ಲ, ದೇವರ ಕಣ್ಣ ಮುಂದೆ ಪೂರ್ಣ ಮನಸ್ಸಿನಿಂದ ಕೆಲಸ ಮಾಡಿ. ಕೊಲೊಸ್ಸೆಯವರಿಗೆ 3:23. 2. ಮುಂದಾಲೋಚನೆ ಮತ್ತು ಸಿದ್ಧತೆ. ಅವಕಾಶವಿರುವಾಗಲೇ ನಾಳೆಯ ಅಗತ್ಯಕ್ಕಾಗಿ ಸಿದ್ಧರಾಗಿರಿ. ಸೋಮಾರಿತನದಿಂದ ದೂರವಿರಿ. ಜ್ಞಾನೋಕ್ತಿ 6:8. 3. ಸಾಮೂಹಿಕ ಪ್ರಯತ್ನ ಮತ್ತು ವಿವೇಕ. ಚಿಕ್ಕವರಾದರೂ ಬಲಹೀನರಾದರೂ ಐಕ್ಯತೆಯಿಂದ ವಿವೇಕದಿಂದ ಕೆಲಸ ಮಾಡಿ. ಜ್ಞಾನೋಕ್ತಿ 30:25. ದೇವರು ಈ ಚಿಕ್ಕ ಜೀವಿಯನ್ನು ಸೃಷ್ಟಿಸಿದ್ದೇ ನಮಗೆ ಪಾಠ ಕಲಿಸಲು,
ಈ ಪಾಠಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಈ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ದೇವರ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ. ನಾನು ನಿಮ್ಮ ಕಮೆಂಟನ್ನು ಉತ್ತರಿಸುತ್ತೇನೆ.